ಹೆಲೋ ಹೈ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲ ಹುಷಾರಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ಇನ್ನೊಂದು ಹೊಸ ವ್ಲಾಗೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗಲ್ಲಿ ನನ್ನ ಡೈಲಿ ರುಟೀನನ್ನು ಶೇರ್ ಮಾಡಲಿಕ್ಕಿದ್ದೀನಿ. ಅದು ಕೂಡ ಮಾರ್ನಿಂಗ್ ರುಟೀನನ್ನೇ. ಹಾಗೆ ಬೆಳಿಗ್ಗೆ ಇವತ್ತು ಕೂಡ ಯೋಗವನ್ನು ಸ್ಕಿಪ್ ಮಾಡಿದ್ದೀನಿ, ಹೋಗಲಿಲ್ಲ. ನಾನು ಅದರ ಮನೆಯಲ್ಲಿ ಮಾಡ್ಕೊಂಡಿದ್ದೀನಿ. ಹಾಗೆ ಬೇಗ ಎದ್ದಿದ್ದೀನಿ ಕೂಡ. ನಾನು ಇಲ್ಲದಿದ್ದರೆ ಯೋಗ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ. ಹಾಗೆ ಮನೆಯಲ್ಲಿದ್ದರೂ ಕೂಡ, ನಾನು ಹೋಗೋದಿದ್ದರೂ ಕೂಡ ಕೆಲವೊಂದು ರೀಸನ್ಗೆ ನನಗೆ ಹೋಗಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಜೋಶ್ವನನ್ನು ಒಬ್ಬನಿಗೆ ಬಿಟ್ಟು ನನಗೆ ಕೆಲವೊಮ್ಮೆ ಯೋಗಕ್ಕೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಹೋಗೋದಿಲ್ಲ. ಆದ್ದರಿಂದ ನಾನು ಮನೆಯಲ್ಲೇ ಯೋಗ ಪ್ರಾಕ್ಟೀಸನ್ನು ಮಾಡ್ಕೊಳ್ತೀನಿ. ಇಲ್ಲಿ ನಾನು ಮೊದಲಿಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಇದು ಪ್ರಿಪ್ರೇಷನನ್ನು ರೆಡಿ ಮಾಡಿಕೊಂಡು ನಂತರ ಯೋಗ ಮಾಡ್ಕೊಳ್ಳೋಣ ಅಂತ ಹೇಳಿ. ಯಾಕಂತ ಹೇಳಿದರೆ ಇವತ್ತು ನಾನು ಮಾಡ್ತಾಯಿದ್ದೀನಿ ರಾಗಿ ಹಿಟ್ಟಿದ್ದು ರಾಗಿ ದೋಸೆಯನ್ನು. ಅದಕ್ಕೆ ಸ್ವಲ್ಪ ನಾನು ಈ ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಈ ಹಿಟ್ಟು ರೆಡಿ ಮಾಡಿಟ್ಟು ಸ್ವಲ್ಪ ಸೆಟ್ ಮಾಡಲಿಕ್ಕೆ ಇಟ್ಟರೆ ಮತ್ತೆ ಒಂದು ದೋಸೆನ ಕಾಯಿಸ್ಲಿಕ್ಕೆ ಈಸಿ ಆಗುತ್ತೆ ಅಂಥೇಳಿ ನಾನು ಇಲ್ಲಿ ರೆಡಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಇದ್ದರೆ ಇಲ್ಲಿ ನೋಡ್ಬೋದು ಫುಲ್ ಕತ್ತಲೆ ಆಗಿರ್ತದೆ. ಹಾಗೆ ನಾನು ಮ್ಯಾಟನ್ನು ಸ್ವಲ್ಪ ಒಗ್ದು ಹಾಕಿದ್ದೆ ನಿನ್ನೆ, ಯೋಗ ಮ್ಯಾಟನ್ನು. ಆದರೆ ನಾನು ಅದನ್ನು ಒಳಗಡೆ ತಂದು ನೋಡಬೇಕಾದ್ರೆ ನೀರಿನ ಅಂಶ ಹಾಗೇ ಇತ್ತು. ಹಾಗೆ ನಾನು ಬೇಡ ಅಂತ ಹೇಳಿ ಸುಮ್ಮನೆ ಬೆಡ್ಶೀಟನ್ನು ಇಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಇದರಲ್ಲಿ ಯೋಗ ಮಾಡ್ಕೊಳ್ಳೋಣ ಅಂಥೇಳಿ. ಹಾಗೆ ಮೊದಲಿಗೆ ನಾನು ಪ್ರತಿದಿನ ಥರ ಇಲ್ಲಿ ವರ್ಡ್ ಆಫ್ ಗಾಡನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅದನ್ನು ರಿಪೀಟ್ ಮಾಡ್ಕೊಳ್ತಾ ಇರ್ತೀನಿ. ಹಾಗೆಯೇ ಸ್ವಲ್ಪ ಧ್ಯಾನ ಮಾಡ್ಕೊಳ್ತೀನಿ ಆ ಒಂದು ವರ್ಡ್ ಆಫ್ ಗಾಡ್ ಮೇಲೆ. ನಂತರ ಸ್ವಲ್ಪ ಮಾನಸಿಕ ಸಿದ್ಧತೆ, ನನಗೆಷ್ಟು ಗೊತ್ತಿದೆ ನೋಡಿ, ಎಷ್ಟು ನಾನು ಯೋಗ ಕ್ಲಾಸಲ್ಲಿ ಕಲ್ತಿದ್ದೀನಿ ಅಷ್ಟೇ ನಾನು ಮನಸ್ಸಲ್ಲೇ ಒಂದು ಮಾನಸಿಕ ಸಿದ್ಧತೆಯನ್ನು ಮಾಡ್ಕೊಳ್ತೀನಿ. ನಂತರ ಸ್ವಲ್ಪ ಬ್ರೀದಿಂಗ್ ಎಕ್ಸಸೈಸಿಂದ ನಾನು ಇವತ್ತಿನ ಯೋಗ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಮತ್ತೆ ಅದೇ ಹೊಸ ದಿನ, ಹೊಸ ಅವಕಾಶ, ಹಾಗೆ ಹೊಸ ಎನರ್ಜಿಯೊಂದಿಗೆ ನಾನು ಯೋಗ ಪ್ರಾಕ್ಟೀಸನ್ನು ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸ ಸ್ಮೈಲ್ ನನಗೆ ಬರುತ್ತೆ. ಯಾಕಂತ ಹೇಳಿದರೆ ಪ್ರತಿದಿನ ದೇವರು ಕೊಟ್ಟ ಹೊಸ ಗಿಫ್ಟ್ ಅಂತ ನಾನು ಫೀಲ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ನನಗೆ ಸಹ ಬೆಳಿಗ್ಗೆ ಬೇಗ ಏಳಲಿಕ್ಕೆ ಆಗ್ತಾನೇ ಇರಲಿಲ್ಲ. ಬೆಳಿಗ್ಗೆ ಎದ್ದೇಳಿದ್ರು ಕೂಡ ನನಗೆ ಒಂಥರ ಮನಸ್ಸಲ್ಲಿ ನಿದ್ದೆ ಬಂದ ಥರನೇ. ಹಾಗೆಯೇ ನಾನು ಯೋಗ ಪ್ರಾಕ್ಟೀಸಿಗೆ ಬಂದಾದ ನಂತರ ಕೂಡ ನಿದ್ದೆ ಮಾಡ್ತಾ ಇದ್ದೆ ಸ್ವಲ್ಪ ಹೊತ್ತು. ಆದರೆ ಇವಾಗ ಆ ಮೂಡೇ ಇಲ್ಲ. ಫುಲ್ ಡೇ ನಾವು ಆ್ಯಕ್ಟಿವ್ ಆಗಿರ್ತೀವಿ. ನಾರ್ಮಲ್ ಡೇಗಿಂತ ಎಕ್ಸಸೈಸ್ ಮಾಡೋದ ದಿನದಲ್ಲಿ ನಾವು ಹೇಗಿರ್ತೀವಿ ನೋಡಿ, ಅದಕ್ಕೆ ಅಪೋಸಿಟ್ ಆಗಿರ್ತೀವಿ. ಅಷ್ಟೊಂದು ಎನರ್ಜೆಟಿಕ್ ಆಗಿ ಇರಲಿಕ್ಕೆ ನನಗೆ ಆ ಒಂದು ಹೊಸ ಅನುಭವನ ಕೊಡ್ತಾ ಇದೆ ಈ ಯೋಗಾಸನಗಳು. ಹಾಗೆ ನಾನು ಸಹ ಸ್ಟಾರ್ಟಿಂಗಲ್ಲಿ ಈ ಎಲ್ರಾಮೆಲ್ಲ ಹೊಡೆದ ತಕ್ಷಣ, ಸ್ಟಾರ್ಟ್ ಆದ ತಕ್ಷಣ ಸ್ನೂಸ್ ಮಾಡಿಬಿಡ್ತಾ ಇದ್ದೆ. ನೀವು ಕೂಡ ಮಾಡ್ತೀರಾ ಕಾಣಬೇಕು ಕೆಲವೊಮ್ಮೆ. ನಾನು ಕೂಡ ಅದನ್ನೇ ಮಾಡ್ತಾ ಇದ್ದೆ. ಆದರೆ ಪ್ರತಿದಿನ ಒಂದೊಂದು ಹೊಸ ಪ್ರಯತ್ನ ಮಾಡಬೇಕಂತ ಹೇಳಿದರೆ ಸ್ವಲ್ಪ ಲೇಟಾಗಿ ಒಂದು 6 ಗಂಟೆಗೆ ಎದ್ದೇಳಿ ಪ್ರಾಕ್ಟೀಸ್, ನಂತರ ಒಂದು 5 ಗಂಟೆಗೆ ಆ ರೀತಿ ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನಮಗೆ ಆಟೋಮೆಟಿಕ್ಕಾಗಿ ಅದೇ ಟೈಮಿಗೆ ಎಚ್ಚರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಆ ಒಂದು ನಿದ್ದೆ ಫೀಲಿಂಗ್ ಮತ್ತೆ ನಮಗೆ ಪುನಃ ಬರಬಾರ್ದು, ಅಷ್ಟು ನಾವು ಸೆಟ್ಟಾಗಿ ಹೋಗಬೇಕು. ನಾನು ಕೂಡ ಅದನ್ನೇ ಪ್ರಯತ್ನ ಮಾಡ್ತಾ ಇದ್ದೀನಿ. ಯೋಗ ನಾವು ಮಾಡಿದ ನಂತರ ನಮಗೆ ಆ ಉದಾಸೀನ, ಲೇಸಿ ಫೀಲ್ ಆಗೋದು ಇರೋದಿಲ್ಲ ಜಾಸ್ತಿಯಾಗಿ. ನಾವು ಪ್ರಾಕ್ಟೀಸ್ ಮಾಡಿ ಆದ ನಂತರ ಇನ್ನೂ ಸಹ ಎನರ್ಜೆಟಿಕ್ ಆಗಿರ್ತೀವಿ. ಹಾಗೆ ಎಲ್ಲಾದರೂ ನಿದ್ದೆ ಬಂದರೂ ಕೂಡ ಒಂದು 10 ನಿಮಿಷ ಗಾಢ ನಿದ್ದೆ ಮಾಡಿ ಮುಗಿಸಿದರೆ ಆಯಿತು. ಇಡೀ ದಿನ ನಾವು ಅದನ್ನು ಡ್ರ್ಯಾಗ್ ಮಾಡಬಾರ್ದು ಅಂಥೇಳಿ ತುಂಬ ಹೊತ್ತು 1 ಗಂಟೆ ಮಲಗೋದು, 2 ಗಂಟೆ ಮಲಗೋದೆಲ್ಲ ಮಾಡ್ಕೊಳ್ಬಾರ್ದು. ಬೆಳಗ್ಗಿನ ಸಮಯದಲ್ಲಿ ಯೋಗ ಮಾಡೋದು ಯಾಕೆ ಇಂಪಾರ್ಟೆಂಟ್ ಅಂತೇಳಿ ತುಂಬ ಮಂದಿ ಕೇಳ್ತಾ ಇದ್ದರು. ಹಾಗೆ ನನಗೆ ಕೂಡ ಒಂದು ಕುತೂಹಲ ಇತ್ತು. ಹಾಗೆ ನಮ್ಮ ಯೋಗ ಕ್ಲಾಸಲ್ಲೆಲ್ಲ ನಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದರು, ಯಾವ ರೀಸನಿಗೆ ನಾವು ಬೆಳಿಗ್ಗೆ ಸಮಯದಲ್ಲಿ ಯೋಗ ಮಾಡಬೇಕು ಅಂತೇಳಿ. ಈ ಬೆಳಗ್ಗಿನ ಸಮಯವನ್ನು ಬ್ರಹ್ಮ ಮುಹೂರ್ತ ಅಂತೇಳಿ ಹೇಳ್ತಾರೆ ಆಯಿತಾ. ಸೊ ಈ ಸಮಯದಲ್ಲಿ ವಾತಾವರಣ ತುಂಬ ಶಾಂತವಾಗಿರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಒಳ್ಳೆ ತಂಪಾದ ಗಾಳಿ ಇರುತ್ತೆ, ಶಬ್ದ ಗದ್ದಲ ಎಲ್ಲ ಕಡಿಮೆ ಇರುತ್ತೆ. ಹಾಗೆ ನಮ್ಮ ಮನಸ್ಸು ಕೂಡ ಶಾಂತವಾಗಿರುತ್ತೆ. ಅದರಿಂದ ಯೋಗ ಮಾಡಲಿಕ್ಕೆ ಬೆಳಗ್ಗಿನ ಸಮಯವೇ, ಅದು ಕೂಡ ಬ್ರಹ್ಮ ಮುಹೂರ್ತದ ಸಮಯವೇ ತುಂಬ ಬೆಸ್ಟ್. ಇವಾಗ ಬೆಳಿಗ್ಗೆದ್ದ ತಕ್ಷಣ ನಮ್ಮ ಮೆದುಳು ಫ್ರೆಶ್ ಆಗಿರುತ್ತೆ ಆಯಿತಾ. ಆಗ ಪ್ರಾಣಾಯಾಮ ಆಗಿರ್ಬೋದು, ಧ್ಯಾನ ಮಾಡಿದರೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗುತ್ತೆ. ದಿನ ಪೂರ್ತಿ ನಮಗೆ ಯಾವುದೇ ರೀತಿಯಾದ ಸ್ಟ್ರೆಸ್ ಇರೋದಿಲ್ಲ, ತುಂಬ ಎನರ್ಜೆಟಿಕ್ ಆಗಿರ್ತೀವಿ. ಯಾರೆಲ್ಲ ಯೋಗಾಭ್ಯಾಸ ಪ್ರಾಕ್ಟೀಸ್ ಮಾಡ್ತಾರೆ ನೋಡಿ, ಅಂಥವರಿಗೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಂತಿಲ್ಲ, ಅವರಿಗೆ ಅದರ ಅನುಭವ ಖಂಡಿತವಾಗ್ಲೂ ಆಗಿರುತ್ತೆ. ಅಷ್ಟೊಂದು ಎನರ್ಜೆಟಿಕ್ ಆಗಿರ್ತಾರೆ. ಹಾಗೆಯೇ ರಾತ್ರಿ ವಿಶ್ರಾಂತಿಯಾದ ಮೇಲೆ ಬೆಳಿಗ್ಗೆ ಯೋಗ ಮಾಡಿದರೆ ದೇಹ ಸಡಿಲವಾಗಿರುತ್ತೆ ಅಲ್ವಾ. ಹಾಗೆಯೇ ರಕ್ತ ಸಂಚಾರ ಸರಿಯಾಗುತ್ತೆ, ದೇಹ ಫ್ಲೆಕ್ಸಿಬಲ್ ಆಗಿರುತ್ತೆ. ಹಾಗೆ ದಿನಪೂರ್ತಿ ನಾವು ಚುರುಕಾಗಿರಲಿಕ್ಕೆ ಇದೊಂದು ಬೆಸ್ಟ್ ಉಪಾಯ ಅಂತಲೇ ಹೇಳ್ಬೋದು.
ಇಲ್ಲಿ ಇವಾಗ ನಾನು ಹೊರಗೆ ಬಂದು ಸ್ವಲ್ಪ ಈ ಒಂದು ಪ್ರಾಣಾಯಾಮ ಎಲ್ಲ ಮಾಡಿ ಮುಗಿಸಿದೆ. ಇವತ್ತು ನಾನು ಬೇಗ ಎದ್ದೇಳಿ ಬೇಗ ನಂದು ಯೋಗಾಭ್ಯಾಸವನ್ನು ಪ್ರಾಕ್ಟೀಸ್ ಮಾಡಿದ್ದೀನಿ. ನಾನು ಮತ್ತು ಹಸ್ಬೆಂಡ್ ಒಟ್ಟಿಗೆ ಈ ಒಂದು ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿದ್ದು. ಇದಕ್ಕೆ ಒಂದು ದೊಡ್ಡ ರೀಸನ್ ಇದೆ. ಯಾಕಂತ ಹೇಳಿದರೆ ಒಬ್ಬರಿಗೆ ಉದಾಸೀನ ಆದರೆ ಇದೆಯಲ್ಲ, ಇನ್ನೊಬ್ಬರು ಮೋಟಿವೇಟ್ ಮಾಡಲಿಕ್ಕೆ ಇರ್ತಾರೆ. ಕೆಲವೊಮ್ಮೆ ನಾನು ಉದಾಸೀನ ಮಾಡಿದರೆ ಅವರು ನನಗೆ ಮೋಟಿವೇಟ್ ಮಾಡ್ತಾರೆ. ಕೆಲವೊಮ್ಮೆ ಅವರಿಗೆ ಉದಾಸೀನ ಆದರೆ ಎಲ್ಲಿಯಾದರೂ ನಾನು ಮೋಟಿವೇಟ್ ಮಾಡ್ತೀನಿ. ಜಾಸ್ತಿಯಾಗಿ ಎಲ್ಲಾದರೂ ನಾನು ಯೋಗ ಕ್ಲಾಸ್ ಸ್ಕಿಪ್ ಮಾಡಿದರೆ ಆ ದಿನ ಅವರಿಗೆ ಸಹ ಉದಾಸೀನ ಆಗುತ್ತೆ, ಅವರು ಸಹ ಸ್ಕಿಪ್ ಮಾಡ್ತಾರೆ. ಅದಕ್ಕೆ ಬೆಳಿಗ್ಗೆದ್ದು ನಾನು ಮಾಡಿದರೆ ಇದೆಯಲ್ಲ, ಅವರು ಕೂಡ ಎದ್ದೇಳಿ ಯೋಗಾಭ್ಯಾಸವನ್ನು ಮಾಡ್ತಾರೆ. ಸೊ ಹಾಗೆ ಸ್ವಲ್ಪ ಒಬ್ಬರಿಗೊಬ್ಬರು ನಾವು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿಬಿಟ್ಟು ಮಾಡಿದರೆ ಇದೆಯಲ್ಲ, ಪ್ರತಿನಿತ್ಯದ ಒಂದು ಯೋಗಾಭ್ಯಾಸ ಏನಿದೆ ನೋಡಿ, ಅದು ನಮಗೊಂದು ರುಟೀನಾಗಿ ಸೆಟ್ ಆಗಿಬಿಡುತ್ತೆ. ಅದು ಮಾಡದಿದ್ದರೆ ನಮಗೆ ತುಂಬ ಟೆನ್ಷನ್ ಆಗೋ ಥರ, ಏನೋ ಒಂದು ಮಿಸ್ ಮಾಡಿದ್ದೀವಿ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ. ಮೊನ್ನೆ ನಾವು ಸಮುದ್ರ ಸ್ನಾನ ಅಂತೇಳಿ ಹೇಳಿದ್ದೆ ನೋಡಿ, ಆ ವಿಡಿಯೋ ಕೂಡ ಹಾಕಿದ್ದೀನಿ. ಒಂದು ವೇಳೆ ನೀವು ಚೆಕ್ ಮಾಡಿದರೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ನಾವು ಹೋಗಿದ್ವಲ್ಲ, ಹಾಗೆ ಹಸ್ಬೆಂಡ್ ಅವ್ರದ್ದು ಮ್ಯಾಟ್ ಸ್ವಲ್ಪ ಮರಳಲ್ಲೆಲ್ಲ ಗಲೀಜಾಗಿತ್ತು, ಅದನ್ನು ಕಡೆ ಇವತ್ತು ವಾಶ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮದು ಯೋಗಾಭ್ಯಾಸ ಆದ ನಂತರ ನಾವು ಗಾರ್ಡನ್ಗೆ ನೀರು ಹಾಕ್ತೀವಿ. ಕೆಲವೊಮ್ಮೆ ಅವರೊಬ್ಬರೇ ಹಾಕ್ತಾರೆ, ಕೆಲವೊಮ್ಮೆ ನಾವು ಡಿವೈಡ್ ಮಾಡಿಬಿಟ್ಟು ಹಾಕ್ತೀವಿ. ಹಾಗೆ ಇವತ್ತು ಅವರೊಬ್ಬರೇ ಮಾಡ್ತಾ ಇದ್ದಾರೆ, ನಾನು ಸ್ವಲ್ಪ ಒಳಗಡೆ ಹೋಗಿ. ಇವತ್ತು ದೋಸೆ ಅಲ್ವಾ, ದೋಸೆ ಅಂತ ಹೇಳಿದ ಮೇಲೆ ನಾವು ತುಂಬ ಹೊತ್ತು ಗ್ಯಾಸ್ ಹತ್ರನೇ ಇರಬೇಕಾಗತ್ತೆ. ಅದಕ್ಕೆ ನಾನು ಬ್ರೇಕ್ಫಾಸ್ಟಿದ್ದು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಹಿಟ್ಟನ್ನು ನಾನು ಸೆಟ್ ಮಾಡಲಿಕ್ಕೆ ಇಟ್ಟಿದ್ದೆ ಅಲ್ವಾ, ಹಾಗೆ ಹಿಟ್ಟು ಕೂಡ ರೆಡಿಯಾಗಿದೆ. ಹಾಗೆ ನಿನ್ನೆ ಸ್ವಲ್ಪ ದಾಲ್ ರಾತ್ರಿ ಮಾಡಿದ್ದು ಉಳಿದಿತ್ತು, ಅದರಲ್ಲೇ ನಾವು ಸ್ವಲ್ಪ ಈ ದೋಸೆಯನ್ನು ತಿನ್ಕೊಳ್ಳೋಣ ಅಂಥೇಳಿ ಹಾಗೆ ಹಿಟ್ಟನ್ನು ನಾನು ಸ್ವಲ್ಪ ತೆಳುವಾಗಿ ಮಾಡಿದ್ದೀನಿ. ಇದು ಈ ರೀತಿ ಮಾಡಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಇವಾಗ ಬ್ರೇಕ್ಫಾಸ್ಟ್ದು ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡುವಾಗ ಕೆಲವೊಮ್ಮೆ ಸಾಂಗ್ ಎಲ್ಲ ಹಾಕಿಟ್ಟಿರ್ತೀನಿ ಆಯಿತಾ, ಸ್ವಲ್ಪ ಟೈಮ್ ಪಾಸಿಗೆ ಆಗುತ್ತೆ ಅಂಥೇಳಿ. ಹಾಗೆ ಜೋಶ್ವನಿಗೆ ಹಸ್ಬೆಂಡ್ ಎಬ್ಬಿಸಿ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸ್ತಾರೆ, ಬ್ರಷ್ ಎಲ್ಲ ಮಾಡಿಸ್ತಾರೆ. ಬ್ರೇಕ್ಫಾಸ್ಟಿಗೆ ಅವನೇ ಕೂತ್ಕೊಂಡು ಮಾಡುವಂಥದ್ದು. ಹಾಗೆ ಸ್ವಲ್ಪ ಟೈಮ್ ತೊಗೊಳ್ತಾನೆ, ಆದರೆ ಇವಾಗ ಬೆಟರ್ ಆಯಿತಾ. ಹಾಗೆ ಅವನಷ್ಟಕ್ಕೆ ಅವನು ಊಟ ಮಾಡೋದು, ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದು ಮಾಡ್ತಾ ಇದ್ದಾನೆ. ಇವತ್ತು ನಾನು ಪ್ಲೇನ್ ಆಗಿ ರಾಗಿ ದೋಸೆ ಮಾಡ್ತಾ ಇದ್ದೀನಿ. ಇಲ್ಲದಿದ್ದರೆ ನಮಗೆ ಸ್ವಲ್ಪ ಉಪ್ಪು, ಕತ್ತರಿಸಿದ ಈರುಳ್ಳಿ, ಹಸಿಮೆಣಸು, ಕರಿಬೇವು ಈ ಥರ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ವೆಜಿಟೇಬಲನ್ನೆಲ್ಲ ಸ್ಕ್ರೇಪ್ ಮಾಡಿ ಹಾಕಿಬಿಟ್ಟು ನಮಗೆ ದೋಸೆನ ಮಾಡ್ಬೋದು. ಅದು ಕೂಡ ಟೇಸ್ಟಿಯಾಗಿ ಆಗುತ್ತೆ ಆಯಿತಾ. ಇಲ್ಲದಿದ್ದರೆ ಈ ರಾಗಿ ಸಿಗುತ್ತೆ ನೋಡಿ, ಇಡೀ ರಾಗಿ, ಅದನ್ನು ನೆನೆ ಇಟ್ಟು ಅದಕ್ಕೆ ಸ್ವಲ್ಪ ಈ ಉದ್ದನ್ನು ಹಾಕಿಬಿಟ್ಟು ನಂತರ ಅದಕ್ಕೆ ನಾವು ಇಷ್ಟೆಲ್ಲ ಹಾಕಿಬಿಟ್ಟು ಅದ ರೀತಿ ಕೂಡ ಉಬ್ಬಿಸಿ ನಾವು ದೋಸೆಯನ್ನು ಕೂಡ ಮಾಡ್ಬೋದು. ಅದು ಕೂಡ ಚೆನ್ನಾಗಿ ಆಗುತ್ತೆ, ಹಾಗೆಯೇ ಕ್ರಿಸ್ಪಿ ಕೂಡ ಆಗುತ್ತೆ. ರಾಗಿ ತುಂಬ ಹೆಲ್ದಿ ಅಲ್ವಾ, ಕ್ಯಾಲ್ಶಿಯಂ, ಫೈಬರ್ ಎಲ್ಲ ಸಹ ಇದೆ ರಾಗಿಯಲ್ಲಿ. ಹಾಗೆಯೇ ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ರಾಗಿ ತುಂಬ ಬಳಸ್ತಾರೆ. ನಾವು ರಾಗಿ ಮುದ್ದೆ ಕೂಡ ಮಾಡ್ತೀವಿ, ನೀವು ನೋಡಿರ್ಬೋದು ನಮ್ಮ ವೀಡಿಯೋಸಲ್ಲಿ, ರೆಸಿಪಿ ವೀಡಿಯೋಸಲ್ಲಿ. ನನಗೆ ರಾಗಿ ಮುದ್ದೆ ಮಾಡಲಿಕ್ಕೆ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ ಆಯಿತಾ, ಆದರೆ ಹಸ್ಬೆಂಡ್ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರು ಜಾಸ್ತಿಯಾಗಿ ಬ್ಯಾಂಗ್ಳೂರೆಲ್ಲ ಹೋದಂಥ ಸಮಯದಲ್ಲಿ ಅವರು ತಿನ್ನೋದೇ ರಾಗಿ ಮುದ್ದೆ. ಬೇರೆ ಅವರಿಗೆ ರೈಸಲ್ಲಿ ಅಲ್ಲಿದ್ದು ಸೆಟ್ ಆಗೋದಿಲ್ಲ, ಬಾಡಿ ಹೀಟ್ ಆಗುತ್ತೆ. ಹಾಗೆ ಅವರು ರಾಗಿ ಮುದ್ದೆಯನ್ನೇ ಪ್ರಿಫರ್ ಮಾಡೋದು. ಅದಕ್ಕೋಸ್ಕರ ಅವ್ರಿಗೆ ಸಹ ಈಗ ಅಭ್ಯಾಸ ಆಗಿದೆ ರಾಗಿ ಮುದ್ದೆ ಮಾಡಲಿಕ್ಕೆ, ಈಸಿ ಕೂಡ ಆಗುತ್ತೆ ಅವರಿಗೆ. ಹಾಗೆ ಅದರ ಅಂದಾಜೆಲ್ಲ ಸ್ವಲ್ಪ ಕರೆಕ್ಟಾಗಿ ಬಂದರೆ ಇದೆಯಲ್ಲ, ಈಸಿ ಆಗುತ್ತೆ ಮಾಡಲಿಕ್ಕೆ. ಹಾಗೆಯೇ ನಾವು ಈ ಮಟನ್ ಬೋಟಿಯಲ್ಲಿ ನಾವು ತಿಂದಿದ್ವಿ ಲಾಸ್ಟ್ ಟೈಮ್, ಎಂಥ ಟೇಸ್ಟ್ ಆಗಿತ್ತು ಗೊತ್ತಾ. ನನಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಗಿತ್ತು. ಹಾಗೆಯೇ ಈ ಊರಿದ್ದು ಕೋಳಿ ಎಲ್ಲ ಇರುತ್ತೆ ನೋಡಿ, ನಾಟಿ ಕೋಳಿ ಸಾರಿಗೆ ಸಹ ಅದು ಬೆಸ್ಟ್ ಕಾಂಬಿನೇಷನ್ ರಾಗಿ ಮುದ್ದೆ. ಹಾಗೆಯೇ ಯಾವುದೇ ಕೂಡ ಹುಳಿ ಸಾರೆಲ್ಲ ಮಾಡ್ತಾರೆ ನಾರ್ತ್ ಕರ್ನಾಟಕದಲ್ಲಿ, ಅಲ್ಲೆಲ್ಲ ಅದು ಫೇಮಸ್ ಆಯಿತಾ. ಹಾಗೆ ಒಳ್ಳೊಳ್ಳೆ ಕಾಂಬಿನೇಷನ್ ಇರುತ್ತೆ ರಾಗಿಯಲ್ಲಿ, ನಮಗೆ ಮಾಡಲಿಕ್ಕೆ ಸಹ ಗೊತ್ತಿರಬೇಕು ಅಷ್ಟೇ. ಹಾಗೆ ಬೆಳಿಗ್ಗೆ ರಾಗಿ ತಿಂದಿರಿದೆಯಲ್ಲ, ಹೊಟ್ಟೆ ಸ್ವಲ್ಪ ತುಂಬ ಫುಲ್ಲಾಗಿರುತ್ತೆ. ಶುಗರ್ ಕಂಟ್ರೋಲ್ಗೆ ಸಹ ಒಳ್ಳೆಯದಂತ ಹೇಳ್ತಾರೆ ರಾಗಿ. ಹಾಗೆಯೇ ನಾನು ಜೋಶ್ವನಿಗೆ ಯಾಕೆ ಕೊಡೋದು ಅಂತ ಹೇಳಿದರೆ, ಅದರಲ್ಲಿ ತುಂಬ ಒಳ್ಳೆ ಕ್ಯಾಲ್ಶಿಯಂ ಇದು ಅಂಶ ಇದೆ. ಅದಕ್ಕೋಸ್ಕರ ನಾನು ಅವನಿಗೆ ಜಾಸ್ತಿಯಾಗಿ ರಾಗಿ ದೋಸೆಯನ್ನು ಕೊಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಾನು ಅವನಿಗೆ ಮತ್ತೊಮ್ಮೆ ಗಂಜಿ ಊಟನೇ ಸ್ಟಾರ್ಟ್ ಮಾಡಿಸಿದ್ದೀನಿ, ಸ್ವಲ್ಪ ಮೊಸರೆಲ್ಲ ಹಾಕಿಬಿಟ್ಟು. ಹಾಗೆಯೇ ಒಂದು ಮೊಟ್ಟೆಯನ್ನು ಸಹ ಕೊಡ್ತಾ ಇದ್ದೀನಿ ಅವನಿಗೆ. ಬೆಳಿಗ್ಗೆದ ಸಮಯದಲ್ಲಿ ಈ ರೀತಿ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನಲಿಕ್ಕೆ ತುಂಬ ಟೈಮ್ ತೊಗೊಳ್ತಾನೆ. ಮಧ್ಯಾಹ್ನ ಆದರೆ ಅವನಿಗೆ ತಿಂಡಿ ಕೊಟ್ಟರೆ ಸ್ವಲ್ಪ ಆರಾಮದಲ್ಲಿ ತಿಂತಾನಂತ ಅಂದ್ಕೊಳ್ತೀನಿ ನಾನು. ಯಾಕಂತ ಹೇಳಿದರೆ ತಿಂಡಿಯೇ ಕೇಳ್ತಾನೆ, ಮಧ್ಯಾಹ್ನ ಟಿಫಿನಿಗೆ ನನಗೆ ತಿಂಡಿ ಕೊಡು ಅಂತೇಳಿ. ಬೆಳಿಗ್ಗೆ ಆದರೆ ರೈಸ್ ಕೊಟ್ಟರೂ ಸಹ, ಅವ್ನು ಗಂಜಿ ಕೊಟ್ಟರೂ ಸಹ ಏನು ಹೇಳೋದಿಲ್ಲ, ಸುಮ್ಮನೆ ತಿಂತಾನೆ. ಹಾಗೆ ಅದಕ್ಕೋಸ್ಕರ ನಾನು ಇವಾಗ ಸ್ವಲ್ಪ ಸ್ವಿಚ್ ಮಾಡಿದ್ದೀನಿ. ವಾರದಲ್ಲಿ ಒಂದು ದಿನ ಮಾತ್ರ ಅವನಿಗೆ ನಾನೇನಾದರೂ ಒಳ್ಳೆಯದು ಬ್ರೇಕ್ಫಾಸ್ಟನ್ನು ಮಾಡಿ ಕೊಡ್ತೀನಿ.
ಅದು ಕೂಡ ಒಳ್ಳೆ ಹೆಲ್ದಿ ಅಲ್ವಾ ಅಂತ ಹೇಳಿದರೆ ಗಂಜಿ ಕೊಡೋದು ಕೂಡ ಒಂದು ಹೆಲ್ದಿ ಆಪ್ಷನ್ ಜೋಶ್ವನಿಗೆ. ಜೋಶು ಒಮ್ಮೆ ಎದ್ದೇಳಿ ಆದ ನಂತರ ಬೆಳಗಿದ ರಶ್ ಆ್ಯಕ್ಚುಲಾಗಿ ಸ್ಟಾರ್ಟ್ ಆಗುತ್ತೆ. ಅವನಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಬೇಕು. ಈಗ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಗಂಜಿನೇ ಕೊಡ್ತಾಯಿದ್ದೀನಿ. ಸ್ವಲ್ಪ ಮೊಸರೆಲ್ಲ ಹಾಕಿಬಿಟ್ಟು ಹಾಗೆ ಒಂದು ಮೊಟ್ಟೆ ಅನಿಸಿ ಕೆಲವೊಮ್ಮೆ ಆಮ್ಲೆಟ್ ಮಾಡಿ ಕೊಡ್ತೀನಿ, ಕೆಲವೊಮ್ಮೆ ಸ್ಕ್ರ್ಯಾಂಬಲ್ಡ್ ಎಗ್ ಥರ ಕೊಡ್ತೀನಿ, ಅಥವಾ ಕೆಲವೊಮ್ಮೆ ಬಾಯ್ಲ್ಡ್ ಎಗನ್ನು ಕೊಡ್ತೀನಿ ಅವನಿಗೆ ಇಷ್ಟ ಬಂದ ಹಾಗೆ. ಅವನಿಗೆ ಇವಾಗ ಬ್ರೇಕ್ಫಾಸ್ಟನ್ನು ಕೊಟ್ಟು ಬಂದಿದ್ದೀನಿ. ಇವಾಗ ನಾನು ಒಂದು ಯೂನಿಫಾರ್ಮನ್ನು ಆ್ಯನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬೆಳಿಗ್ಗೆ ಜೋಶ್ವ ಮನೆಯಲ್ಲಿ ಇರುವಂಥ ಸಮಯ ಇದ್ದೆ ನೋಡಿ. ಸ್ಕೂಲಿಗೆ ಹೋಗೋ ತನಕ ಮನೆಯಲ್ಲಿ ಒಂದು ಸಣ್ಣ ಗದ್ದಲ ಇದ್ದೇ ಇರುತ್ತೆ. ಆ ಗದ್ದಲ ಕೂಡ ಕೆಲವೊಮ್ಮೆ ಕ್ಯೂಟ್ ಅಂತ ಅನಿಸುತ್ತೆ ಆಯಿತಾ. ಆ ಸಮಯದಲ್ಲಿ ಸ್ವಲ್ಪ ಸಿಟ್ಟು ಬರುತ್ತೆ. ಅದರ ಒಮ್ಮೆ ಜೋಶ್ವ ಸ್ಕೂಲಿಗೆ ಹೋದಾದ ನಂತರ ಮನೆ ಫುಲ್ ಸೈಲೆಂಟ್ ಆಗಿಬಿಡುತ್ತೆ ಮತ್ತೊಮ್ಮೆ. ಹಾಗೆ ಸಂಜೆ ತನಕ ಅವನನ್ನು ಮಿಸ್ ಮಾಡೋದೇ ಆಯಿತು. ಸಂಜೆ ಒಮ್ಮೆ ಸ್ಕೂಲಿಂದ ಬಂದಾದ ನಂತರ ಪುನಃ ಅದೇ ರಿಪಿಟೇಷನ್. ಹಾಗೆ ಇಲ್ಲಿ ನಾನು ಬಾಕಿ ಏನೆಲ್ಲ ದೋಸೆ ಮಾಡಲಿಕ್ಕಿತ್ತು ನೋಡಿ ಅದೆಲ್ಲ ಫಟಾಫಟ್ ಅಂತೇಳಿ ಫಿನಿಷ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಜೋಶ್ವಂದು ಟಿಫಿನನ್ನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿಯಾಗಿ ಅವನಿಗೆ ಸ್ವಲ್ಪ ಹೆಲ್ದಿ ಟಿಫಿನನ್ನು ಪ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮಕ್ಕಳು ಸ್ಕೂಲ್ನಲ್ಲಿ ಸ್ವಲ್ಪ ಚೆನ್ನಾಗಿ ತಿನ್ನಬೇಕು ಅಂತ ಒಂದು ನಮಗೆ ಕಾಳಜಿ ಇದ್ದೇ ಇರುತ್ತೆ ಅಲ್ವಾ. ಹಾಗೆ ಕೆಲವೊಮ್ಮೆ ಟಿಫಿನ್ ಹಿಂದಿರುಗಿ ಬಂದಾಗ ಏನಾದರೂ ಬಿಟ್ಟು ಬಂದರೆ ಅವನ್ನೆಲ್ಲ ನಿಜವಾಗ್ಲೂ ಬೇಜಾರಾಗುತ್ತೆ ಆಯಿತು. ಆದರೆ ಎಷ್ಟು ಹೇಳಿದರೂ ಸಹ ತಾಯಿರದೆ ಅಲ್ವಾ. ಮತ್ತು ನಾಳೆ ಏನಾದರೂ ಒಂದು ಹೊಸ ಪ್ರಯತ್ನವನ್ನು ಮಾಡೋದು. ಅದಕ್ಕೆ ನಾನು ಬ್ರೇಕ್ಫಾಸ್ಟಿಗೆ ಏನಾದರೂ ವೆರೈಟಿ ಮಾಡ್ತೀನಲ್ವಾ ಅಂಥೇಳಿ ನಾನು ಅದನ್ನೇ ಅವನಿಗೆ ಟಿಫಿನಿಗೆ ಜಾಸ್ತಿಯಾಗಿ ಕೊಡ್ತೀನಿ. ಇವತ್ತು ತಂದೆ ಇಲ್ಲ, ಹಾಗೆ ಹಸ್ಬೆಂಡೇ ಅವನಿಗೆ ಡ್ರಾಪ್ ಮಾಡಲಿಕ್ಕೆ ಹೋಗಿದ್ದಾರೆ. ಇವಾಗ ಸ್ವಲ್ಪ ಮೀ ಟೈಮ್. ನಾನು ಇವಾಗ ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ರೀಲ್ಸ್ ಎಲ್ಲ ನೋಡಿಬಿಟ್ಟು ನನ್ನಷ್ಟೇ ಸ್ವಲ್ಪ ನಗಾಡ್ಬಿಟ್ಟು ಇಲ್ಲಿ ನಾನು ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಜೋಶ್ವನ್ಗೆ ಸ್ಕೂಲಿಗೆ ಡ್ರಾಪ್ ಮಾಡಿ ಆದ ನಂತರ ನಂದು ಕೆಲವೊಂದು ಕಿಚನಿದ್ದು ಕೆಲಸ ಏನೆಲ್ಲ ಬಾಕಿ ಇದೆ ನೋಡಿ ಅದೆಲ್ಲ ನಾನು ಸ್ವಲ್ಪ ಮುಂದುವರಿಸ್ತೀನಿ. ಈಗ ಸ್ವಲ್ಪ ಪರ್ಸೆಂಟೇಜ್ ಕೆಲಸ ಮುಗಿದಿದೆ. ಹಾಗೆ ಪಾತ್ರೆ ತೊಳೆಯೋದಾಗಿರ್ಬೋದು, ಸಿಂಕ್ ಕ್ಲೀನ್ ಮಾಡೋದು, ಗ್ಯಾಸ್ ಕ್ಲೀನ್ ಮಾಡೋದು, ಹಾಗೆ ಬೆಳಿಗ್ಗೆ ಎಷ್ಟು ಕೆಲಸ ಇದ್ದರೂ ಕೂಡ ಒಂದೊಂದು ಮಾಡಿ ಮುಗಿಸಿದ್ರೆ ಆಗುತ್ತೆ. ಇಲ್ಲದಿದ್ದರೆ ಅದೇ ರೀತಿ ಬಾಕಿ ಉಳಿದಿರುತ್ತೆ. ಈಗ ಸ್ವಲ್ಪ ಸಮಯಕ್ಕೆ ನಮ್ಮ ಸ್ಟಾಫ್ ಮೀಟಿಂಗ್ ಇದೆ. ನಾವು ಕೂತು ಇವತ್ತಿನ ಕೆಲಸಗಳ ಪ್ಲ್ಯಾನ್ ಮಾಡ್ತೀವಿ. ಯಾವ ಕೆಲಸ ಮೊದಲು, ಯಾವ ಕೆಲಸ ನಂತರ, ಹೇಗೆ ಬೇಗ ಮುಗಿಸೋದು, ಹೀಗೆ ಚರ್ಚೆ ಮಾಡ್ತೀವಿ. ಪ್ಲ್ಯಾನಿಂಗ್ ಮಾಡಿದರೆ ಕೆಲಸ ಸ್ವಲ್ಪ ಸುಲಭ ಆಗುತ್ತಲ್ವ. ಹಾಗೆ ನಾನು ಹಸ್ಬೆಂಡ್ ಆಗಿ ಸ್ಟಾಫ್ ಕೂತ್ಕೊಂಡು ಇಲ್ಲಿ ಪ್ಲ್ಯಾನಿಂಗನ್ನು ಮಾಡ್ಕೊಳ್ತಾ ಇದ್ದೀವಿ. ಅವರದ್ದು ಸಹ ಸಜೆಷನನ್ನು ಕೇಳ್ತೀವಿ. ಅವರಿಗೆ ಒಂದು ಸಜೆಷನನ್ನು ಕೊಡಲಿಕ್ಕೆ ಸಹ ನಾವು ಅವಕಾಶ ಮಾಡಿಕೊಡ್ತೀವಿ. ಹಾಗೆ ನನಗೆ ಅನಿಸೋದೇನಂತ ಹೇಳಿದರೆ, ಒಂದು ತಾಯಿಯಾಗಿ, ಒಂದು ವೈಫ್ ಆಗಿ, ಒಂದು ವರ್ಕಿಂಗ್ ವುಮನ್ ಆಗಿ ಬ್ಯಾಲೆನ್ಸ್ ಮಾಡೋದು ಸುಲಭ ಅಲ್ಲ. ಆದರೆ ಸಮಯ ಮ್ಯಾನೇಜ್ ಮಾಡೋದನ್ನು ಇನ್ನೂ ಸಹ ನಾನು ಕಲಿತಾ ಇದ್ದೀನಿ. ನನ್ನಿಂದ ಸಾಧ್ಯ ಆಗುತ್ತೆ ಅಂತೇಳಿ ನಾನು ನಂಬ್ತಾ ಇದ್ದೀನಿ. ಹಾಗೆ ಪರ್ಫೆಕ್ಟ್ ಅಂತ ಆಗಬೇಕಂತ ಇಲ್ಲ, ಒಂದೇ ಸರ್ತಿ ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಕೂಡ ಇಲ್ಲ. ಆದರೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಪ್ರಯತ್ನವನ್ನು ನಾನು ಪಡ್ತಾ ಇದ್ದೀನಿ. ಹಾಗೆ ಬೆಳಿಗ್ಗೆ ಎಷ್ಟು ರಶ್ ಇದ್ದರೂ ಕೂಡ ನಾನು ಪ್ರಯತ್ನ ಮಾಡ್ತೀನಿ ಸ್ವಲ್ಪ ಕೋಪವನ್ನು ಕಡಿಮೆ ಮಾಡಿಕೊಂಡು ಜೋಶ್ವನ್ ಜೊತೆಗೆ ಸ್ವಲ್ಪ ನೆಗಾಡ್ಕೊಂಡು ಗಮ್ಮತ್ತು ಮಾಡಿಕೊಂಡು ಅವನನ್ನು ಹೊರಡಿಸೋದಾಗಿರ್ಬೋದು, ಪಾಸಿಟಿವ್ ಆಗಿರಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಜೀವನದಲ್ಲಿ ಈ ಸಣ್ಣ ಸಣ್ಣ ಮಾರ್ನಿಂಗ್ ಮೂಮೆಂಟ್ಸ್ ಇದೆಯಲ್ಲ ತುಂಬ ಅಮೂಲ್ಯ ಆಯಿತಾ. ಬ್ರೇಕ್ಫಾಸ್ಟ್ ಟೇಬಲ್ ಬಳಿ ಮಾತುಗಳನ್ನಾಡೋದು, ಸ್ಕೂಲ್ ಬ್ಯಾಗ್ ತಯಾರಿ ಮಾಡೋದು, ಜೋಶ್ವನಿಗೆ ಬಾಯ್ ಹೇಳೋದು, ಎಲ್ಲ ಸಣ್ಣ ಸಣ್ಣ ಕ್ಷಣಗಳು ಇವೆಲ್ಲ ಒಮ್ಮೆ ನೆನಪಿಗೆ ಬರುತ್ತೆ. ಜೋಶ್ವ ಒಮ್ಮೆ ಸ್ಕೂಲ್ಗೆ ಹೊರಟಾದ ನಂತರ ಒಳಗಿನ ಕೆಲಸ ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಹಾಗೆ ಇವಾಗ ಹೊರಗಡೆ ಬಂದಿದ್ದೀನಿ. ಹಾಗೆ ನಮಗೆ ಮನೆ ಕೆಲಸಕ್ಕೆ ಬರ್ತಾರೆ, ಆದರೆ ಅವರದ್ದು ಟೈಮ್ ಡಿವೈಡ್ ಮಾಡ್ಕೊಳ್ಬೇಕಾಗುತ್ತೆ ಮನೆಗೆ ಹಾಗೂ ಆಫೀಸ್ಗೆ ಅಂತೇಳಿ. ಹಾಗೆ ನಾನು ಕೂಡ ನನ್ನಿಂದ ಎಷ್ಟಾಗುತ್ತೆ ನೋಡಿ ಅಷ್ಟು ನಾನು ಸಹ ಕೆಲಸ ಮಾಡ್ತೀನಿ. ಆವಾಗ ಮಾತ್ರ ಎಲ್ಲ ಕೆಲಸ ಫಿನಿಶ್ ಮಾಡಲಿಕ್ಕೆ ಆಗುತ್ತೆ ಅಂಥೇಳಿ ನನ್ನದೊಂದು ಅನಿಸಿಕೆ. ಹಾಗೆ ಇಬ್ಬರು ಕೂಡ ಒಟ್ಟಿಗೆ ಸೇರಿ ನಾವು ಜಾಸ್ತಿಯಾಗಿ ಕೆಲಸ ಮಾಡ್ಕೊಳ್ತೀವಿ. ಕೆಲವೊಮ್ಮೆ ನನಗೆ ಬೇರೆ ಏನಾದರೂ ಕೆಲಸ ಇದ್ದರೆ, ನಾನು ಬ್ಯುಸಿ ಇದ್ದರೆ ಅವರು ಮಾಡ್ಕೊಳ್ತಾರೆ. ಆದರೆ ಎಲ್ಲ ಕೆಲಸ ಅವರಿಗೆ ಇಷ್ಟೇ ಅವರ್ಸಲ್ಲಿ ಅಂತೇಳಿ ಒಂದು 2-3 ಗಂಟೆಯಲ್ಲಿ ಫಿನಿಶ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಡಿವೈಡ್ ಮಾಡ್ಕೊಳ್ತೀವಿ. ತುಂಬ ಒಳ್ಳೆ ನಮಗೆ ಕೆಲಸಕ್ಕೆ ಸಿಕ್ಕಿದ್ದಾರೆ ಆಯಿತಾ. ನಮ್ಮ ಫ್ಯಾಮಿಲಿ ಮೆಂಬರ್ ಥರನೇ ತುಂಬ ಚೆನ್ನಾಗಿ ನಮಗೆ ಟ್ರೀಟ್ ಮಾಡ್ತಾರೆ. ಹಾಗೆ ಒಳ್ಳೆ ಕೆಲಸ, ಅವರದೇ ಮನೆಯ ಥರನೇ ಕೆಲಸ ಮಾಡ್ಕೊಳ್ತಾರೆ. ಹಾಗೆ ಇಲ್ಲಿ ಇವಾಗ ನಾನು ಅಕ್ಕಿಯನ್ನು ಇಡಲಿಕ್ಕೆ, ಅನ್ನ ಮಾಡಲಿಕ್ಕೆ ಅಂತ ಹೇಳಿ ಹೊರಗಡೆ ಬಂದಿದ್ದೀನಿ. ಇವಾಗ ನಾನು ಜಾಸ್ತಿಯಾಗಿ ಅಡುಗೆ ಕೂಡ ಹೊರಗಡೆನೇ ಮಾಡೋದು. ಒಮ್ಮೆ ನಮ್ಮದು ಅನ್ನ ಆದ ತಕ್ಷಣ ಅದರಲ್ಲಿ ಸ್ವಲ್ಪ ಈ ಗೆಂಡೆ ಇರುತ್ತೆ ನೋಡಿ, ಅದನ್ನೇ ಸ್ವಲ್ಪ ನಾವು ಬೆಂಕಿ ಮಾಡಿದರೆ ಆಯಿತು. ಅಲ್ಲೇ ನಮ್ಮದು ಅಡುಗೆ ಕೂಡ ಆಗಿ ರೆಡಿಯಾಗಿ ಹೋಗಿಬಿಡುತ್ತೆ. ಎಲ್ಲ ಪ್ರಿಪ್ರೇಷನ್ ಒಳಗಡೆ ಮಾಡಿ ನಾನು ಹೊರಗಡೆ ತರೋದು. ನಂತರ ನಮಗೆ ಇಲ್ಲಿ
ಪದಾರ್ಥವನ್ನು ಬೇಯಿಸಿದರೆ ಆಯಿತು. ಒಂದೆರಡು ಕಟ್ಟಿಗಿಟ್ಟರು ಕೂಡ ಆರಾಮದಲ್ಲಿ ನಮ್ಮದು ಅನ್ನ ಸಾಗುತ್ತೆ, ಹಾಗೆಯೇ ಪದಾರ್ಥ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ. ಬೆಳಗ್ಗೆ ಬೇಗ ನಾವು ಅಕ್ಕಿ ಹಾಕಿದರೆ ಬೇಗ ರೈಸ್ ಆಗಿ ಹೋಗ್ಬಿಡುತ್ತೆ. ಹಾಗೆ ನಂತರ ನನ್ನ ಟೈಮಿಗೆ ನನಗೆ ಪದಾರ್ಥ ಕೂಡ ರೆಡಿ ಮಾಡಲಿಕ್ಕಾಗುತ್ತೆ. ಅದಕ್ಕೆ ನಾನು ಮೊದಲಿಗೆ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಆಗಿರ್ಬೋದು, ಮಸಾಲೆ ತೆಗೆಯುವಂಥದ್ದು, ಅದನ್ನು ಕಡಿಲಿಕ್ಕೆ ಹಾಕುವಂಥದ್ದು ಎಲ್ಲ ಬೆಳಗ್ಗೆನೇ ಮಾಡಲಿಕ್ಕೆ ಹಾಕಿಬಿಡ್ತೇನೆ. ಇಲ್ಲದ್ರೆ ಕರೆಂಟ್ ಹೋದರೂ ಕೂಡ ನಮಗೆ ಕೆಲವೊಮ್ಮೆ ಲೇಟಾಗಿ ಕರೆಂಟ್ ಬರುತ್ತೆ. ಹಾಗೆ ಈ ಸಮಯದಲ್ಲಿ ನನಗೆ ಒಮ್ಮೆ ಅನ್ನ ಆಗಿಬಿಟ್ರೆ ಇಲ್ಲೇ ನನಗೆ ಪದಾರ್ಥ ಸಹ ರೆಡಿ ಮಾಡ್ಬೋದಲ್ವಾ ಅಂತೇಳಿ ನಾನು ಇಲ್ಲೇ ಮಾಡ್ಕೊಳ್ತೀನಿ. ಅದೇ ರೀತಿ ಸ್ವಲ್ಪ ಟೈಮನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀನಿ. ನನಗೆ ಅಂತೇಳಿದರೆ ಒಂದೇ ನಾವು ಈ ಒಲೆಯನ್ನು ನಾವು ಜಾಸ್ತಿಯಾಗಿ ಬೆಂಕಿ ಮಾಡ್ತೀವಿ ಒಂದೇ ಒಲೆಯಲ್ಲಿ, ಎರಡೆರಡು ಒಲೆಯನ್ನು ಹೊತ್ತಿಸೋದು ಬೇಡ ಅಂತೇಳಿ. ಹಾಗೆ ಅದರಲ್ಲಿ ಸ್ವಲ್ಪ ಗೆಂಡ ಇರುತ್ತೆ ನೋಡಿ, ಅದರಲ್ಲಿ ಆರಾಮದಲ್ಲಿ ಪದಾರ್ಥ ಕೂಡ ಆಗಿ ಹೋಗಿಬಿಡುತ್ತೆ. ಆದರೆ ಮೇನ್ ಅಂತ ಹೇಳಿದರೆ ಅನ್ನ ನಮ್ಮದು ಬೇಗ ರೆಡಿಯಾಗಿ ಹೋಗಬೇಕು. ಆವಾಗ ಮಾತ್ರ ನನಗೆ ಟೈಮನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಆಗೋದು. ನನಗೆ ಏನು ಕೆಲಸಕ್ಕೆ ಸಹ ನಾನು ಕೂತ್ಕೊಳ್ಬೇಕಲ್ವ, ಆದರೆ ನನಗೆ ಗಡಿ ಹೊರಗೆ ಬರೋದು, ಅನ್ನ ನೋಡೋದು ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಒಮ್ಮೆ ಅನ್ನ ಆಗಿಬಿಟ್ರೆ ಪದಾರ್ಥ ಕೂಡ ಆರಾಮದಲ್ಲಿ ಆಗೋಗ್ಬಿಡುತ್ತೆ. ಹಾಗೆ ಇವಾಗ ನಾನು ಅನ್ನವನ್ನು ತೊಳೆದು ರೈಸನ್ನು ಹಾಕ್ತಾಯಿದ್ದೀನಿ. ಹೊರಗಿದ್ದು ಆಲ್ಮೋಸ್ಟ್ ಎಲ್ಲ ಕೆಲಸ ಆದ ನಂತರ ನಾನು ಸ್ವಲ್ಪ ಫ್ರೆಶನ್ ಅಪ್ ಆಗ್ತೀನಿ. ಹಾಗೆ ನಮಗೆ ವೀಡಿಯೋ ಕಾಲೆಲ್ಲ ಇರುತ್ತೆ ಆಯಿತಾ, ಹಾಗಾಗಿ ನಾನು ಸ್ವಲ್ಪ ಆದರೂ ರೆಡಿ ಆಗಲೇಬೇಕು. ಇಲ್ಲದಿದ್ದರೆ ಮನೆಯದ್ದೇ ಬಟ್ಟೆಯಲ್ಲಿ ಒಟ್ರಾಸಿ ನಂದು ಕೂದಲೆಲ್ಲ ಇದ್ದರೆ ಪ್ರೆಸೆಂಟೇಬಲ್ ಆಗಿ ಇಲ್ಲದಿದ್ದರೆ ಕೂಡ ಕ್ವೆಶ್ಚನ್ ಮಾಡ್ತಾರಲ್ವ, ಹಾಗಾಗಿ ನಾನು ಸ್ವಲ್ಪ ಆದರೂ ರೆಡಿ ಆಗ್ತೀನಿ. ಹಾಗೆ ಈ ಕುರ್ತಿ ಟಾಪನ್ನು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು ಅಮೆಝಾನಲ್ಲಿ. ಹಾಗೆ ನಿಮಗೆ ಎಲ್ಲಿಯಾದರೂ ಇದ್ರದ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಒಳ್ಳೆ ಕ್ವಾಲಿಟಿ ಇದೆ, ಹಾಗೆಯೇ ಕಲರ್ ಕೂಡ ತುಂಬ ಸಖತ್ತಾಗಿದೆ ಆಯಿತಾ. ನಿಮಗೆ ಆಫೀಸ್ ವೇರಿಗೆ ಆಗಿರ್ಬೋದು, ಹಾಗೆಯೇ ಕಾಲೇಜ್ಗೆಲ್ಲ ಹೋಗುವಂಥ ಹುಡುಗಿಯರಿಗೆಲ್ಲ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಜೀನ್ಸ್ಗೆಲ್ಲ ನೀವು ಹಾಕ್ಕೊಳ್ಬೋದು. ನಾನು ಇದೇ ರೀತಿ ಹಾಕ್ತಾಯಿದ್ದೀನಿ, ಒಂದು ಕೈಂಡ್ ಆಫ್ ಫಾರ್ಮಲ್ ಪ್ಯಾಂಟಿಗೆ ತುಂಬಾ ಚೆನ್ನಾಗಿರುತ್ತೆ ಆಯಿತಾ. ಹಾಗೆಯೇ ನಂದು ಸಿಂಪಲ್ ರೆಗ್ಯುಲರ್ ಸ್ವಲ್ಪ ಲಿಪ್ ಬಾಮ್ ಹಾಗೂ ಮಾಯ್ಶ್ಚರೈಸರನ್ನು ಹಾಕಿಬಿಟ್ಟು ನಾನಿಲ್ಲಿ ರೆಡಿಯಾಗಿದ್ದೀನಿ. ಇವಾಗ ಬಹುತೇಕ ಒಂದು 90% ಮನೆಯದು ಕೆಲಸ ಮುಗ್ದಿದೆ ಆಯಿತಾ. ಹಾಗೆ ಈಗ ವರ್ಕ್ ಫ್ರಮ್ ಹೋಮ್ ಮಾಡಲಿಕ್ಕೆ ನಾನು ಲಾಗಿನ್ ಆಗ್ತಾ ಇದ್ದೀನಿ. ಹಾಗೆ ಮನೆಯಲ್ಲಿ ಕೆಲಸ ಮಾಡೋದು ಅಂತ ಹೇಳಿದರೆ ಸ್ವಲ್ಪ ಡಿಫ್ರೆಂಟ್ ಫೀಲಿಂಗ್ ಆಯಿತಾ. ಇವಾಗ ಸಿಸ್ಟಮನ್ನು ಓಪನ್ ಮಾಡಿ ನನ್ನ ವರ್ಕ್ ಸ್ಪೇಸ್ ಸೆಟ್ ಮಾಡಿಕೊಂಡು ಕುಳಿತುಕೊಂಡ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಸಹ ಬರುತ್ತೆ. ಹಾಗೆ ಸ್ವಲ್ಪ ಸೀರಿಯಸ್ ಮೋಡ್ಗೆ ಸಹ ಹೋಗ್ತೀನಿ. ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳಿದರೆ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸಿಗುತ್ತೆ. ಜಶ್ವನಿಗೆ ಸಂಜೆ ಬಂದಾದ ನಂತರ ನಾನು ಅವನ ಜೊತೆ ಇರ್ತೀನಿ, ಅಥವಾ ಅವನಿಗೆ ಹುಷಾರಿಲ್ಲದಿದ್ದರೂ ಕೂಡ ನನಗೆ ಅವನನ್ನು ಮ್ಯಾನೇಜ್ ಮಾಡ್ಬೋದು. ಇಲ್ಲದಿದ್ದರೆ ತುಂಬ ಕಷ್ಟ ಆಗುತ್ತೆ, ಯಾರು ಇಲ್ಲದಿದ್ದರೂ ಕೂಡ ಎಲ್ಲಿ ಅವನನ್ನು ಉಳಿಲಿಕ್ಕೆ ಹೇಳೋದಾಗ ಅಥವಾ ಎಲ್ಲಿ ಅವನನ್ನು ಇಟ್ಕೊಳ್ಳೋದಲ್ವ, ಹಾಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆದರೆ ಇವಾಗಾದರೆ ಪರವಾಗಿಲ್ಲ, ನನಗೆ ವರ್ಕ್ ಫ್ರಮ್ ಮಾಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ನಮಗೆ ಮೀಟಿಂಗ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದರಲ್ಲಿ ಯಾವ ರೀತಿ ನಾವು ಕಾನ್ಫಿಡೆಂಟಾಗಿ ಮಾತನಾಡ್ಬೋದು, ನಮ್ಮದೊಂದು ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗುತ್ತೆ. ನನಗೆ ಆ ಒಂದು ರೀಸನಿಗೆ ಒಂದು ಸ್ಕಿಲ್ ಡೆವಲಪ್ ಮಾಡಲಿಕ್ಕೆ ವರ್ಕ್ ಫ್ರಮ್ ಹೋಮ್ ಬೇಕಿತ್ತು. ಅದನ್ನು ನಾನು ಮಾಡ್ತಾಯಿದ್ದೀನಿ, ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಕೆಲವೊಮ್ಮೆ ಡಿಸ್ಟ್ರಾಕ್ಷನ್ ಆಗುತ್ತೆ ಮನೆಯಲ್ಲೇ ಇರುವಾಗ. ಹಾಗೆ ಪ್ರತಿಯೊಂದನ್ನು ಕೂಡ ನಾನು ಕಲಿತು ನೋಡಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ಟ್ರೈ ಮಾಡ್ತಾಯಿದ್ದೀನಿ. ನಾನು ತುಂಬ ಪ್ರಯತ್ನವನ್ನು ಪಡ್ತಾಯಿದ್ದೀನಿ. ಹಾಗೆ ಟೈಮ್ ಸ್ವಲ್ಪ ಮ್ಯಾನೇಜ್ ಮಾಡಲಿಕ್ಕೆ ನಾನು ಇನ್ನೂ ಕೂಡ ಕಲೀಲಿಕ್ಕಿದೆ. ನಮ್ಮ ಜಾಬಿಗೆ ಕೂಡ ನಾವು ಇಂಪಾರ್ಟೆನ್ಸನ್ನು ಕೊಡಬೇಕಾಗಿದೆ. ಹಾಗೆ ಮೆಲ್ಲಗೆ ನಾನು ಮಾಡ್ತೀನಿ ಅಂತ ಹೇಳುವಂಥ ಒಂದು ಕಾನ್ಫಿಡೆನ್ಸ್ ನನಗೆ ಇದೆ. ಸೊ ಫ್ರೆಂಡ್ಸ್, ಇದೇ ಆಗಿತ್ತು ಇವತ್ತಿನ ಈ ಒಂದು ವಿಶೇಷವಾಗಿರೋಂಥ ವ್ಲಾಗ್. ನಿಮಗೆ ಸಹ ವರ್ಕ್ ಫ್ರಮ್ ಹೋಮ್ ಇಷ್ಟವಾ ಅಥವಾ ಆಫೀಸ್ಗೆ ಹೋಗೋದು ಇಷ್ಟವಾ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಈ ವ್ಲಾಗ್ ನಿಮಗೆ ಯಾವ ರೀತಿ ಅನಿಸುತ್ತೆ, ಏನೋ ಸಜೆಷನ್ ಇದ್ದರೆ ಕೊಡಿ. ಸ್ವಲ್ಪ ಸ್ಪೀಡಾಗಿ ನಾನು ವ್ಲಾಗನ್ನು ಓಡಿಸಿದ್ದೀನಿ, ತುಂಬ ಲೆಂತಿಯಾಗಿ ಮಾಡೋದು ಬೇಡ ಅಂತ ಹೇಳಿ. ಹಾಗೆ ನಿಮಗೆ ಈ ರೀತಿ ಇಷ್ಟ ಆಗುತ್ತಾ ಅಥವಾ ಸ್ಲೋ ಹೋದರೆ ಇಷ್ಟ ಆಗುತ್ತಾ ಅಂತ ಹೇಳಿ ನನಗೆ ಸಜೆಷನ್ ಕೊಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಎಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ವಿಸಿಟ್ ಆಗ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.